ಇವರು ಹುಡುಗಿ ಆಗಿದ್ರೆ ನಾನು ಇವ್ರನ್ನ ಮದುವೆ ಆಗ್ಬಿಡ್ತಿದ್ದೆ ಅನ್ನೋ ತರ ಇದ್ರೆ ಯಾರು? ಹುಡುಗರು ಇವ್ರು ಏನಾದ್ರು ಹುಡುಗಿ ಆಗಿದ್ರೆ ಲವ್ ಮಾಡಿ ಪಟಾಯಿಸಿ ನಾನು ಮದುವೆ ಆಗ್ಬಿಡ್ತಿದ್ದೆ. ಅವರು ಐ ಥಿಂಕ್ ಐ ನೋ ನಿಮ್ಮಿಬ್ರು ಅನ್ಸರ್ ಅವರು ಪ್ಯಾಷನೇಟ್ ಲವ್. ನೋ ಎಸ್ ಜೀವನ ಪೂರ್ತಿ ಬೇಜಾರಲ್ಲೇ ಇರ್ಬೇಕು, ನಮ್ಮನ್ ಬಿಟ್ಟು ಬೇರೆ ಎಲ್ಲರ ಹತ್ರ ಆ ತರ ಅಂದ್ರೆ ನಾನು ದಿಗಂತನೇ ಮದ್ವೆ ಆಗ್ತಾ ಇದ್ದೆ. ಅವ್ನು ಕಿರಣ್ ಶ್ರೀನಿವಾಸ್. ಇಲ್ಲ ನಾನು ಬಹುಶಃ ಈ ರಕ್ಷಿತ್ನ, ಯಾಕೆಂದ್ರೆ ಅವ್ನು ಕೂತ್ರು ತಿಂತ್ರು ಮೂವಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಿದ್ದ. ಸೊ ನನ್ನ ತಲೆ ತಿಂತಾ ಇರ್ಲಿಲ್ಲ, ಸೊ ಹಂಗಾಗಿ ಅವನ್ನ ಮದುವೆ ಆಗ್ಬಿಡ್ತಾ ಇದ್ದೆ ರಕ್ಷಿತ್ನ. ಅವ್ರು ಹೇಳಿದ್ರು ಏನಕ್ಕೆ ರಕ್ಷಿತ್ ಅಂತ, ನೀವೇನಕ್ಕೆ ಸ್ಪೇಸ್ ಕೊಡ್ತೀನಿ ಬಿಡ, ಏನ್ ಬೇಕಾದ್ರೆ ಅಷ್ಟೇ. ಅವ್ನ ಪಾಡಿಗೆ ಅವ್ನು ಇರ್ತಾನೆ, ನಮ್ ಪಾಡಿಗೆ ನಾವಿರ್ಬೋದು. ಸೊ ಕಾಂಪ್ಲಿಕೇಶನ್ಸ್ ಆಗಲ್ಲ. ನೀನ್ ಕಿತ್ತೋಗಿರೋ ಆಮ್ಲೆಟ್ ಮಾಡಿದ್ರೆ ತಿಂತಾನೆ ನೋಡಿ ಆ ತರ. ಅಲ್ಲ ಯಾವ ಟೈಮ್ಗೆ ಏನಾಗ್ಬೇಕು ಅದು ಆಗ್ತಾ ಇರುತ್ತೆ, ಆದ್ಮೇಲೆಲ್ಲ ಆರಾಮಾಗಿರ್ಬೋದಲ್ಲ ಅಂತ ಅಷ್ಟೇ. ನಾನು ಥಿಂಕ್ ಮಾಡ್ತಾ ಇದೀನಿ, ಮೋಸ್ಟ್ಲಿ ಯಾರು ಇಲ್ಲ ಅನ್ಕೊಳ್ತೀನಿ. ವೆರಿ ಫೇವ್ರೆಟ್ ಅಷ್ಟೇ. ಸೆಲ್ಫ್ ನಾನೇ ಹುಡುಗ ಆಗಿದ್ರೆ ನಾನು ಮದುವೆ ಆಗಿರ್ತಾರೆ. ಎಷ್ಟು ಆರಾಮಾಗಿದ್ದಾಳೆ ಹುಡುಗಿ, ಹೆಂಗ್ ಸಾಧ್ಯ ಅಂತ. ಸೆಲ್ಫ್ ಮ್ಯಾರೇಜ್ ಇಸ್ ದಿ ಬೆಸ್ಟ್ ಮ್ಯಾರೇಜ್. ಯಾ ನಂಗೆ ಆಕ್ಚುಲಿ ಯಾರು ಹೊಲಿತಾ ಇಲ್ಲ, ಬೇಜಾರು ಮಾಡ್ಕೊಂಡ್ಬಿಡಿ ಯಶ್ವಂತ್. ಟೇಕ್ ದ ಆನ್ಸರ್. ಓಕೆ, ಈಗ ನೀವೆಲ್ಲರೂ ಕೂಡ ಬ್ಯಾಚುಲರ್, ನಾನು ಕೂಡ ಬ್ಯಾಚುಲರ್. ನನಗೆ ಒಂದೊಂದಷ್ಟು ಒಳ್ಳೊಳ್ಳೆ ಬುದ್ಧಿ ಕಲಿಸ್ತೀನಿ ಅಂತ ಬುದ್ಧಿ ಕಲಿಸ್ತೇನೆ. ಒಂದಷ್ಟು ಇನ್ಪುಟ್ಸ್ ಕೊಡಿ, ಒಂದೊಳ್ಳೆ ಯಾವ್ದಾದ್ರು ಒಂದು ಬುದ್ಧಿ ಟಿಪ್ಸ್ ಕೊಡ್ಬೇಕಾ? ಓಕೆ, ಒಂದು ನಿಮಿಷ. ಓಕೆ, ನಿಮ್ಮ ಭಾಷೆ ಟಿಪ್ಸ್. ಬುದ್ಧಿ ಹೇಳೋದೇನಿಲ್ಲ, ನೀವು ಖುಷಿಯಾಗಿ ಇರ್ಬೇಕಾದ್ರೆ ಯಾವ್ದಕ್ಕೆ ಕೊಡ್ಬೇಕು ಅಡ್ವೈಸ್? ಅಂದ್ರೆ ಮದ್ವೆ ಆಗೋ ಮುಂಚೆ ಈಗ ಬ್ಯಾಚುಲರ್ ಆಗಿ ಇನ್ನೊಬ್ಬ ಬ್ಯಾಚುಲರ್ಗೆ ಹೆಂಗ್ ಮಾತಾಡ್ತಾರೆ, ಏನ್ ಅಡ್ವೈಸ್ ಮಾಡ್ತಾರೆ, ಏನ್ ಟಿಪ್ಸ್ ಕೊಡ್ತಾರೆ? ನನ್ನನ್ನು ಕೇಳಿದ್ರೆ ಮದುವೆ ಆಗೋ ಸಾಕು, ಇನ್ನು ಎಷ್ಟು ದಿನ ಹಿಂಗೆ ಇರ್ತೀವಿ ಅಬೇ ಪರಿತಾರ. ಮದುವೆ ಆಗೋ, ರೆಸ್ಪಾನ್ಸಿಬಿಲಿಟಿ ಕಲ್ತ್ಕೋ ಜೀವನದಲ್ಲಿ. ಎಷ್ಟು ದಿನ ಅಂತ ಹಿಂಗೆ ಅಪ್ಪ ಅಮ್ಮನ ನೋಡ್ಕೊಂಡು, ಅಪ್ಪ ಅಮ್ಮ ದುಡ್ಡಲ್ಲಿ ತಿನ್ಕೊಂಡ್ ಬಿದ್ದಿರ್ತೀಯ, ನೀನು ಮನೆಯಿಂದ ಆಚೆ ಬಂದು ದುಡ್ಕೊಂಡು ತಿನ್ನು ಅಂತ ಹೇಳ್ಬೋದು. ಅಲ್ಲ ದುಡಿತಾ ಇದ್ರು ಓಕೆ, ಕಟ್ಕೊಂಡು ಹೆಂಡ್ತಿನ ನೋಡ್ಕೋ, ಮಗು ಮಾಡ್ಕೋ, ಮಗು ಹಣ್ಣು ತೊಳಿ, ಮಗನ್ ಸ್ಕೂಲಿಗೆ ಸೇರ್ಸೋ, ಮಗು ಸ್ಕೂಲ್ ಬಿಲ್ ಕಟ್ಟು, ಇವೆಲ್ಲ ಮಾಡ್ಬೇಕು, ಮದುವೆ ಆಗ್ರಿ. ಗುಡ್ ಅಡ್ವೈಸ್. ನಿಮ್ದು ಒಬ್ಬ ಫೀಮೇಲ್ ಬೆಸ್ಟಿಯಾಗ ಹುಡುಗಿನ ಚೆನ್ನಾಗಿ ಮಾತಾಡ್ಸೋದ್ ಕಲ್ತ್ಕೋ. ಅಂದ್ರೆ ನೀನ್ ಹೆಂಗ್ ಫ್ಲರ್ಟ್ ಮಾಡೋದು ಎಲ್ಲ ಬೇರೆ ಟಿಪ್ಸ್ ಎಲ್ಲ ಕೊಡ್ಬೋದು. ಆಮೇಲೆ ಈಗ್ಲೇನಾ ಬೇಡ ಬೇಡ ಆ ಕಡೆ ಹೋಗೋದೇ ಬೇಡ ಬಿಡು. ನಾನು ಅನ್ನೋದಂದ್ರೆ ಫಸ್ಟ್ ನೀನ್ ಬದುಕನ್ನ ನೋಡ್ಬೇಕು. ನ್ಯೂ ಎಕ್ಸ್ಪೀರಿಯನ್ಸ್ ಲೈಫ್, ಬೇರೆಯವ್ರ ಜೊತೆ ಲೈಫ್ ಹಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಸೊ ಮಾಡೋ ಕೆಲಸ ಎಲ್ಲ ಮಾಡಾದ್ಮೇಲೆ ಮದ್ವೆ ಆದ್ರೆ ಬೆಟರ್ ಅಂತ ನಾನು. ಅಂದ್ರೆ ಪ್ರಪಂಚ ಜಗತ್ತನ್ನೆಲ್ಲ ಅರ್ಥಕೋಬೇಕು, ಸ್ವಲ್ಪ ಬುದ್ಧಿ ಬೆಳೆಸ್ಕೊಳ್ಬೇಕು, ಒಳ್ಳೆ ನಾಗರಿಕನಾಗ್ಬೇಕು, ಆಮೇಲೆ ಮದ್ವೆ ಆಗ್ಬೇಕು. ವಾವ್, ಅಂದ್ರೆ ಇವಾಗ ಅವ್ರು ಅದೆಲ್ಲ ಅಂತ ಅನಾಗರಿಕ ಅಂತ ಹೇಳ್ತಾರೆ, ಅದು ನಾಗರಿಕ ಅಲ್ಲ ಅಂತ ಆಯ್ತು. ಸಿ, ನಾನು ಒಬ್ಬರಿಗೆ ಗಂಡ ಆಗ್ಬೇಕನ್ನೋದು ಸೆಕೆಂಡ್ರಿ. ಫಸ್ಟ್ ನಾನೊಬ್ಬ ನಾಗರಿಕ ಆಗ್ಬೇಕು ಅನ್ನೋ ಗೋಲ್ ಇರಬೇಕು. ಅಂಡ್ ಮಜಾ ಮಾಡ್ಬೇಕು, ಆಫ್ ಕೋರ್ಸ್, ಎಂಜಾಯ್ ಲೈಫ್ ಅಂಡ್ ದೆನ್ ಗೆಟ್ ಇನ್ ಟು ದಟ್ ಹೋಲ್ ಆಫ್ get into that what? Oh shit, no. I wanted to say hell, but I don't. Then you get into samsarada ಒಂದು ಸೈಕಲ್. ಬೇಡ ಬೇಡ, ಮಜಾ ಮಾಡಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋದು ಕಲ್ತ್ಕೊಬೇಕು. ಇಷ್ಟ ಇದ್ರೆ ವೈ ನಾಟ್. ಆ ಥರ ಇಂಟ್ರೆಸ್ಟ್ ಇದ್ರೆ ಬೇರೆ ಥರ ಟಿಪ್ಸ್ ಕೊಡ್ಬೋದು ನಾವೆಲ್ಲ. ಜಸ್ಟ್ ಬ್ಯಾಚುಲರ್ ಲೈಫ್ ಹೆಂಗೆ ಅಂದರೆ ಎಲ್ಲ ತಿಳ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಬೇಕು. ಅದೇ ನಾನೇನಂದ್ರೆ ಫಸ್ಟ್ ನೀವು ತಿಳ್ಕೊಬೇಕು, ನನಗೆ ಈ ಸಂಸಾರದ ಅಂದರೆ ಬೇಕಾ, ಮಕ್ಕಳು ಮರಿ ಬೇಕಾ, ನನಗೆ ತಾಳ್ಮೆ ನನ್ನ ಲೈಫಲ್ಲಿ ಬೇಕಾ, ಅದೆಲ್ಲ ನಿಮಗೆ ಅದು ಕ್ಲಿಯರ್ ಆಗಿದ್ದಾಗ ಮದುವೆ ಮಾಡ್ಕೊಳ್ಳಿ. ನಾನು ಇಲ್ಲಪ್ಪ ನನಗೆ ಅಷ್ಟೆಲ್ಲ ನನಗೆ ಫ್ರೀಡಮೇ ಬೇಕು ಅಂತ ನಿಮ್ಮ ಇದ್ರೆ ಮದುವೆ ಆಗಿಬಿಡಿ, ಆರಾಮಾಗಿ ಸಿಂಗಲ್ ಆಗಿ ಗುಂಡ್ರಿಗೂ ಈ ಥರ ಇದ್ಬಿಡಿ ಅಂತ ಹೇಳೋದು ಅಷ್ಟೇ. ಅಷ್ಟೇ. ಸಿನಿಮಾ
ಆ ಥರ ಹಾ ಪಾರ್ಟಿಗಳು, ಹಾ ಆ ಥರ ಸಂಸಾರಗಳು. ಫ್ರೆಂಡ್ಗಳು, ಯಾಕೆ ಹೌದು ಹೌದು ಆರಾಮಾಗಿದ್ದೀರಾ? ಹಾ ನಿಮಗೆ ಬೆಳಗ್ಗೆ ಎದ್ದು 2 ಪ್ಯಾಕೆಟ್ ಹಾಲು, ತೆಂಗಿನಕಾಯಿ, ತರಕಾರಿ ಎಲ್ಲ ತೊಗೊಂಬರೋ ಪೇಷನ್ಸ್ ಎಲ್ಲ ಇದ್ರೆ ಹೋಗಿ ಮದುವೆ ಆಗಿ, ಇಲ್ಲ ಅಂದ್ರೆ ಬಿಡಿ ಆರಾಮಾಗಿರಿ. ಒಬ್ಬೊಬ್ರಿಂದ ಒಂದೊಂದು ಅಡ್ವೈಸ್, ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಯೋಚನೆ ಮಾಡ್ತೀನಿ. ಅಡ್ವೈಸ್ ಯಾವ್ದು ತಗೊಳ್ಳೋದು? ಇಷ್ಟೊತ್ತು ನಾವ್ ಹೇಳಿದ್ದಲ್ಲ ಏನಕ್ಕೆ ಅವ್ರಿಗೆ ಯಾವ ತಗೊಳ್ಳೋದು ಯಾವ್ದು ಬಿಡೋದು ಅಂತ ಇಷ್ಟೊಂದೆಲ್ಲ ಹೇಳಿದ್ರಲ್ಲ, ಬಂಡಲ್ ಹಂಗ ಆಫ್ ನಾಲೆಡ್ಜ್, ಅದರಲ್ಲಿ ಒಂದಷ್ಟು ಇಟ್ಕೊಂಡು ಒಂದಷ್ಟು ಓಕೆ. ಬ್ಯಾಚುಲರ್ ಪಾರ್ಟಿ ಬಂದಾಗ ಹಾಕೊಂಡು ಮಾತಾಡ್ಬೇಕು. ನಾವು ಇವತ್ತು ನೋಡ್ಕೊಂಡು ಮಾತಾಡ್ತೀವಿ. ಓ ಸಾರಿ. ಹಲೋ, ಇಲ್ಲ ಗೊತ್ತಾಗ್ತಲ್ಲ ಏನಾಗ್ತದೆ. ಓಕೆ ರೈಟ್. ಸೊ ಇನ್ನೊಂದು ಕಾನ್ಸೆಪ್ಟ್. ಸೊ ಇವಾಗ ನೀವು ನಿಮ್ಮ ಗರ್ಲ್ ಫ್ರೆಂಡ್ಗೆ ಒಂದು ಫೋನ್ ಮಾಡಿ ಮದುವೆ ಯಾವಾಗ ಅಂತ ಕೇಳಿ, ಡೇಟ್ ಎಲ್ಲ ಅನೌನ್ಸ್ ಆದ್ಮೇಲೆ ಇನ್ನೊಂದ್ಸಲಿ ಯಾಕೆ ಕೇಳಲಿ? ಅವ್ರಿಗೆ ಗೊತ್ತಿರಲ್ಲ Feb 14 ಮದುವೆ. ನಾವು ಇವ್ರ ಬ್ಯಾಚುಲರ್ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಫೋನ್ ಮಾಡ್ಬಿಟ್ಟು ನೀವು ಲವರ್ ತರ ಮಾತಾಡೋದು. ಜಸ್ಟ್ 1 minute. 1 minute. ಕಷ್ಟ, ನಾನು ಇವತ್ತವರೆಗೂ ಮಾತಾಡಿಲ್ಲ 1 ನಿಮಿಷ. ನಾನು ಬೇಕಿದ್ರೆ ಈ ಕಡೆಯಿಂದ ಸುಮ್ಮನೆ 1 minute. ಹಲೋ ಹಲೋ ಹಾಯ್, ಏನ್ ಮಾಡ್ತಾ ಇದ್ದೆ? ನಾನು ಮಾತಾಡ್ತಾ ಇದ್ದೆ. ಹೌದಾ? ಯಾರ ಜೊತೆ? ಏನಿಲ್ಲ, ಈ ಜನವರಿ 26ಕ್ಕೆ ಮದುವೆ ಆಗೋಣ ಅನ್ಕೊಂಡಿದೀನಿ. ಏನಂತ? ಇಲ್ಲ, ಅವತ್ತು ಫುಲ್ ಕರ್ನಾಟಕನೇ ಬ್ಯಾಚುಲರ್ ಪಾರ್ಟಿ ಮಾಡ್ತಿದ್ದೆ. ನಾನು ಯಾಕೆ ಮದುವೆ ಆಗಲಿ? ಬೇರೆಯವ್ರು ಮಾಡ್ಕೊಳ್ಳಿ, ನಾವು ಮದುವೆ ಮಾಡ್ಬೋದು. ಬೇರೆ ಡೇಟ್? ಬೇರೆ ರೇಟ್ ಇಲ್ಲ ಬಿಡು, ಬೇರೆ ಹುಡುಗಿ ನೋಡ್ಕೊಂತೀವಿ. ಓಕೆ, ಹಾ ನೀವು ಸೇಮ್ ನನ್ಗೆ ಇಲ್ಲ ಅಂತ ಹೇಳಿದ್ನಲ್ಲ, ನನ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ. ಗರ್ಲ್ ಫ್ರೆಂಡ್ ಆಗಿದ್ದಾರೆ ಇದ್ದಾರೆ ಒಬ್ರು. ಇವಾಗ. ಹಾ ಒಬ್ರು ಇದ್ದಾರೆ. ಹಾ ಅಲ್ಲ, ಈ ಕಾನ್ಸೆಪ್ಟ್ ಚೇಂಜ್. ಹಾ ಈ ಕಾನ್ಸೆಪ್ಟ್ ಬೇರೆ ಕಾನ್ಸೆಪ್ಟಾ? ಇದಾರ ನಂಗೆ ಅನ್ಯನ್ ಇದ್ದಂಗೆ ಯಾವ ಟೈಮಲ್ಲಿ ಏನ್ ಮಾಡ್ತಾನೆ ಗೊತ್ತಾಗ್ತಾ ಇರಲ್ಲ. ಗರ್ಲ್ ಫ್ರೆಂಡ್ ಇದ್ದಾರೆ. ಈಗ ಫೋನ್ ಮಾಡ್ಬಿಟ್ಟು ಮದುವೆ ಡೇಟ್ ಯಾವಾಗ ಅಂತ ನೀವು ಹೇಳಿ ಫೈನಲ್ ಮಾಡಿ. ಕಾಲ್ ನಾವಿಬ್ರು ಪಿಕಪ್ ಮಾಡ್ತೀವಿ. ಇಬ್ರಿಗೆ ಹಿಂಗ್ ಕಾಲ್ ಮಾಡ್ಲಿ? ನಾನು ಒಬ್ರಿಗೆ ಮಾಡ್ತೀನಿ. ಮಾಡ್ತಿದ್ದೆ ಅನ್ಕೊಂಡ್ ಮಾಡು. ಕಾನ್ಫರೆನ್ಸ್ ಅಲ್ಲಿ ಇರ್ತೀವ ನಾವು. ಇಬ್ರು ಮಾತಾಡ್ತೀವಿ. ಹಲೋ ಸ್ವೀಟಿ, ಆ ಬೇಬಿ, ಹೇಳು ಚಿನ್ನು, ಏನ್ ಮಾಡ್ತಾ ಇದ್ದೆ? ನಾನೇನಿಲ್ಲ, ನಿನ್ನೆ ನೆನ್ಸ್ಕೊಂಡು ಫ್ಯಾನ್ ನೋಡ್ತಾ ನೆನ್ಸ್ಕೊಂಡು ಫ್ಯಾನ್ ನೋಡ್ತಾ ನಿನ್ ಫ್ಯಾನ್ ನೋಡಕ್ ಯಾರು ಹೇಳಿದ್ದು? ಓಕೆ ಮಾಡೋದು. ಅದು ನೀನು ನನ್ನನ್ನು ತಿರುಗಿಸ್ದಂಗೆ ಅದು ತಿರುಗ್ತಾ. ಅನ್ನದ್ ಬೇಡ, ನೀನ್ ಯಾಕೆ ರಕ್ಷಿತ್ ತರ ಮಾತಾಡ್ತಾ ಇದೀಯ? ಅನ್ಕೊಂಡು ಅಲ್ಲ ಮದ್ವೆ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ. ಓ ನೋ ನೋ ವೇ, ಬೇಡವಾ? ಇಲ್ಲ ಇಲ್ಲ, ಚಾನ್ಸ್ ಇಲ್ಲ. ಬೇರೆ ಯಾರನ್ನ ಹುಡ್ಕೊಂಡಿದ್ಯಾ? ಹೌದು, ಫ್ಯಾನಿಗೆ 3 ರೆಕ್ಕೆ ಇರುತ್ತಲ್ಲ, ಆ ತರ. ಹೋಗ್ಬಿಟ್ಟು ಸರಿ ಆಯ್ತು ಬಿಡು, ಸಿಗೋಣ ಹಂಗಾರೆ. ಓಕೆ ಬಾಯ್. ದಿಸ್ ಇಸ್ ದ ಬೆಸ್ಟ್ ಕಾನ್ವರ್ಸೇಷನ್ ಎವರ್. ಅಪ್ಪಾ, ಥ್ಯಾಂಕ್ಸ್. ಎಲ್ಲರಿಗೂ ನಿಮ್ ತರ ಒಬ್ರು ಗರ್ಲ್ ಫ್ರೆಂಡ್ ಬೇಕು. ನೆನೆಸ್ಕೊಂಡು ಫ್ಯಾನ್ ನೋಡು. Oh my God. ನಾನು ಯಾರು ಫೋನ್ ಮಾಡ್ಬೇಕು? ಯಶವಂತ್ ನಾನು ಮಾಡಲ್ಲ. ಈಗ ನೀವು ಅವರಿಗೆ ನೀವು ರೆಸ್ಪಾಂಡ್ ಮಾಡೋದು. ಇವಾಗ ನಿಮಗೆ ರೆಸ್ಪಾಂಡ್ ನಾನು ಯಾರಿಗೆ ಒಪ್ಪಿಸ್ಬೇಕು? ಅಲ್ಲೇನ್ ಮದ್ವೆ? ನಿಮ್ಮ ಬಾಯ್ ಫ್ರೆಂಡ್ಗೆ. ನನ್ನ ಫೋನೇ ಇಲ್ಲ, ನಾನು ಅಲ್ಲಿ ಇಟ್ಬಿಟ್ಟಿದ್ದೀನಿ. ಹೇ, ನಾನು ಬರೀ ಟೆಕ್ಸ್ಟ್ ಮಾಡೋದು. ಓಕೆ, ಇದೇ ಫೋನ್. ಓಕೆ, ಇಬ್ರು ಮಾತಾಡ್ತೀರಾ? ಹಲೋ ಹಲೋ ಅಂತಾರೆ ಬಾಯ್ ಫ್ರೆಂಡ್ಗೆ. ತುಂಬಾ ಬರ್ತಾ ಇದೆ ಬೇರೆ ಮಾತುಗಳು. ಚಿನ್ನ ಅನ್ನೋದು ಏನದು? ಹಾಯ್ ಬೇಬಿ. ಹಾ ಯಾರು ಮಾತಾಡ್ತಾನೆ ಇಲ್ಲ. ಇಲ್ಲ, ಟೈಮ್ ತಗೋತಾ ಇದೀವಿ. ಸರಿ. ಹೌದು. ಅಲ್ಲ, ಇಷ್ಟು ಸ್ವೀಟ್ ಆಗಿ ಯಾವತ್ತು ಮಾತಾಡಿಲ್ವಲ್ಲ. ಹಾಯ್ ಬೇಬ್. ಹಲೋ, ಏನ್ ಮಾಡ್ತಾ ಇದೀಯಾ? ನಾನು ರೋಡ್ ನೋಡ್ಕೊಂಡ್ ಕೂತಿದ್ದೀನಿ. ಯಾಕೆ ಹೋಗೋ ಬರೋರ್ನೆಲ್ಲ ಹಂಗ್ ನೋಡ್ ಗುರಾಯಿಸ್ತಾ ಕೂತಿರ್ತೀನಿ? ಅಲ್ಲ, ನೀನ್ ಅವಾಗ ಬರ್ತಿದ್ದಲ್ಲ, ಇವತ್ತಿನ್ನೂ ಬಂದಿಲ್ವಲ್ಲ ಅಂತ. ನಾನು ಬರೀ ಕನ್ಸ್ನಲ್ಲಿ ಬರೋದು, ರೋಡಲ್ಲಿ ಬರೀ ರಾಧಿಕಾ ಬರೋದು. ರಾಧಿಕಾ ಯಾರು? ಪಕ್ಕದ ಮನೆ. ನೀನ್ ಅಕ್ಕ ಎಲ್ಲ ಎದುರುಗಡೆ ಮನೇಲಿ ಓಡಾಡ್ತಿದ್ಲು. ಅವಳನ್ನ ಫಸ್ಟ್ ನೋಡಕ್ ಹೋಗಿ ನನ್ನ ನೋಡ್ಬಿಟ್ಟೆ ಬೈ ಮಿಸ್ಟೇಕ್. ಓ, ಅವಳನ್ನ ದಿಂಗಂತ ಮದ್ವೆ ಆಗೋಳು ನೋಡ್ರಲ್ಲ. ಬಿಡು, ಅವನ ಬಗ್ಗೆ ಯಾಕೆ ಮಾತಾಡ್ತೆ ಈಗ? ಸರಿ,
ಏನು ಫೋನ್ ಮಾಡಿದ್ದು ಹೇಳು, ಬೇಗ ಟೈಮ್ ಇಲ್ಲ. ಅರ್ಜೆಂಟ್ ಮದುವೆ ಆಗ್ಬೇಕು ಅನ್ಸ್ತಿದೆ ಅದಕ್ಕೆ. ಬಾ ಈಗಲೇ ತರ್ತೀನಿ ತಡಿ. ಓಕೆ ಬೇಬಿ, ಜಸ್ಟ್ ಡನ್ಸೋ ಮಾಡ್ಬಿಡ್ತೀನಿ, ಬಿ ರೆಡಿ. ಡನ್ಸೋ? ತಾಳಿನ. ಓಕೆ ಡನ್. ಓಕೆ ಬಾಯ್. ಆಯ್ತು, ಮದುವೆ ಆಯ್ತು. ಯಾ ಪಾಸ್ ಕೊಡೋದು. ಪರವಾಗಿಲ್ಲ. ಬ್ಯಾಚುಲರ್ ಪಾರ್ಟಿ, ಬ್ಯಾಚುಲರ್ ಕಾನ್ವರ್ಸೇಷನ್ ಅಂದ್ರೆ ಹಿಂಗಿರುತ್ತೆ. ಅಯ್ಯೋ, ಇನ್ನ ಚೆನ್ನಾಗಿರುತ್ತೆ. ಇದೇ ತರ ಕಾನ್ವರ್ಸೇಷನ್ ಸಿನಿಮಾದಲ್ಲಿ ಹಿಂಗಿರುತ್ತೆ. ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಭಯಂಕರ ಮಜಾ ಮಾಡಬಹುದು ಎಲ್ರು. ಅಂದ್ರೆ ನಾಟ್ ಜಸ್ಟ್ ಬ್ಯಾಚುಲರ್ಸ್ ಆ್ಯಂಡ್ ಬ್ಯಾಚುಲರೇಟ್ಸ್, ಇವನ್ ಫ್ಯಾಮಿಲಿ ಮೆಂಬರ್ಸು, ಅಜ್ಜಿ ತಾತ ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂತ್ ನೋಡೋ ಅಂಥ ಸಿನಿಮಾ ಇದು. ಸೊ ಬ್ಯಾಚುಲರ್ ಪಾರ್ಟಿ ಅಂದ ತಕ್ಷಣ ಬರೀ ಪಾರ್ಟಿ ಇರಲ್ಲ, ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ರಿಲೇಷನ್ಶಿಪ್ ವ್ಯಾಲ್ಯೂಸು ಇರುತ್ತೆ. ಆ್ಯಂಡ್ ಸಿಕ್ಕಾಬಿಟ್ಟೆ ನಗಿಸ್ತೀವಿ ಸಿನಿಮಾಲಿ. ಸೊ ಇದೆಲ್ಲದೂ ಇದೆ ಬ್ಯಾಚುಲರ್ ಪಾರ್ಟಿ.